ನೋಡಮ್ಮ, ನೀನು ಈ ಎರಡು ವರ್ಗದಲ್ಲಿ ಒಂದು ವರ್ಗಕ್ಕೆ ಸೇರಿದವಳು. ಏನು ಅಂದರೆ, 1 kg ಸಮಸ್ಯೆನ 5 kg ಹಂಗೆ ನೀನು ಸ್ವೀಕರಿಸ್ತಾ ಇದೆಯಾ, 10 kg ಮಾಡ್ಕೊಳ್ತೀಯ, ಸಮ್ಟೈಮ್ 50 kg, ಅದಕ್ಕೂ ಮೀರಿ 100 kg. ಆದರೆ ಸಮಸ್ಯೆ ಇರೋದು ಕೇವಲ 1 kg. ಅದನ್ನು ನೀನು ಸ್ವೀಕರಿಸುವಂಥ ರೀತಿ ಇದೆಯಲ್ಲ, ಆ ಬೂದ್ ಗ್ಲಾಸ್ ಹಾಕಿ ನಾವೇನಾದರೂ ನೋಡ್ತಾ ಇದ್ರೆ ಯಾವ ಆಹಾರಗಳನ್ನು ತಿನ್ನಂಗೆ ಇಲ್ಲ. ಮೈಕ್ರೋಸ್ಕೋಪರಲ್ಲಿ ಏನಾದ್ರು ನೋಡ್ಬಿಟ್ರೆ, ಅಯ್ಯೋ ಇದರಲ್ಲಿ ಇಷ್ಟೊಂದು ಹುಳ ಆಯ್ತಾ, ಈ ಥರ ಕಚಡವಾಗಿ ಹುಳ ಆಯ್ತಾ ಅಂತ. ಯಾಕೆಂದರೆ ಸಣ್ಣ ಸಣ್ಣದು ಕಣ್ಣಿಗೆ ಕಾಣಿಸಲ್ಲ, ಸೂಕ್ಷ್ಮ. ಬಟ್ ಮೈಕ್ರೋಸ್ಕೋಪಲ್ಲಿ ಎಲ್ಲ ಕಾಣಿಸುತ್ತೆ. ನಿಜವಾಗ್ಲೂ ಯಾರು ಏನು ತಿನ್ನಂಗೆ ಇಲ್ಲ. ನೀನು ಬರೀ ಕೈಗಳಲ್ಲೇ ನೋಡಿದ್ರೆ ಎಷ್ಟೊಂದು ಸೂಕ್ಷ್ಮ ಕಣಗಳಿರ್ತವೆ. ಅದೇ ರೀತಿ ನಿನ್ನಲ್ಲಿರೋದು ಸಮಸ್ಯೆ ಇಷ್ಟೇ. ಆದರೆ ನೀನು ನೋಡ್ತಾ ಇರೋಂಥ ದೃಷ್ಟಿಕೋನ ಇದೆಯಲ್ಲ, ಅದು ನಮ್ಮ ಯಜಮಾನ ಹಿಂಗೆ ಮಾಡ್ಬಿಟ್ಟ, ನನ್ನ ಮಕ್ಕಳು ಹಂಗೆ ಮಾಡಿಬಿಟ್ರು, ಅಬಾ ಬಾ ಬಾ ಬಾ, ಏನು ಆ ಹೇಳೋ ರೀತಿ ನೀತಿ ಇದೆಯಲ್ಲ, ಈ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ, ಆ ರೀತಿ ಹೋಗಿರೋದು ಇಲಿ, ಬಟ್ ಹುಲಿ ಹೋಯ್ತು ಅನ್ನೋ ಗಾತ್ರಕ್ಕೆ ಹೇಳ್ತಾ ಇದೆಯಾ. ನನ್ನ ಗಂಡ ಹಿಂಗೆ ಮಾಡ್ಬಿಟ್ಟ ಅಂತ. ಏನು ಮಾಡ್ಬಿಟ್ಟ ನನ್ನ ಗಂಡ? ನಿಜವಾಗ್ಲೂ ನೀನು ಅತ್ಯದ್ಭುತವಾದ ಒಂದು ವಿದ್ಯೆಯನ್ನು ಕಲಿಬೇಕು. ಅದೇನು ಅಂತಂದ್ರೆ, ಸಮಸ್ಯೆಗಳು ನಿಜವಾಗ್ಲೂ ಇದೆ, ಅದು ಹೇಗಿದೆಯೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೋಡೋ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು. ಸಮಸ್ಯೆನೇ ಅದು. ಉದಾಹರಣೆ, 1 kg ಇದೆ, ಒಂದು 10 ಗ್ರಾಮ್ ಐತೆ, ಒಂದು 100 ಗ್ರಾಮ್ ಐತೆ, ಬಿಡ ಅದಕ್ಕೆ ಯಾಕೆ ಜಾಸ್ತಿ ತಲೆ. ಈ ರೂಪದಲ್ಲಿ ನೀನೇನಾದರೂ ಮಾಡಿದಾಗ ಆಗ ನಿನಗೆ ಎಲ್ಲವೂ ಕೂಡ ಸಕಾರಾತ್ಮಕ ಕಾಣಿಸುತ್ತೆ. ಅದು ಬಿಟ್ಬಿಟ್ಟು ನೀನು ಏನು ಸಮಸ್ಯೆನ, ಅಯ್ಯೋ ಮಗು ಎಲ್ಲಾದರೂ ಹಾಳಾಗ್ಬಿಟ್ರೆ, ಬಿದ್ದೋಗ್ಬಿಟ್ರೆ, ಮಗುನ ಈಚೆ ಕಳಿಸಿದ್ರೆ ಯಾವಾಗಲೂ ಕಂಕ್ಲಲ್ಲೇ ಎತ್ಕೊಂಡಿರ್ತೀಯನೋ, ಆಟ ಆಡಕ್ಕೆ ಬಿಡಲ್ವಾ? ಅವನಿಗೆ ಜನಗಳ ಸಂಪರ್ಕ ಹೆಂಗೆ ಬೆಳೆಯುತ್ತೆ, ಜ್ಞಾನ ಹೆಂಗೆ ಬೆಳೆಯುತ್ತೆ, ಮಕ್ಕಳ ಜೊತೆ ಒಡನಾಟ ಹೆಂಗೆ ಬೆಳೆಯುತ್ತೆ? ನಾಳೆ ದಿವಸ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಅಂತ ಹಿಡ್ಕೊಂಡಿದ್ರೆ ಅದೊಂದು ಸಮಸ್ಯೆನ. ಅದು ಹೋಗ್ಲಿ ಬಿಡು, ಬೀಳಲಿ, ಒಂದು ಸ್ವಲ್ಪ ತರಚ್ ಕಳ್ತದೆ, ಟಿಂಚರ್ ಹಾಕು, ಬ್ಯಾಂಡೇಜ್ ಹಾಕು, ಸರೋಗ್ತದೆ. ಬೀಳಕ್ಕೆ ಬಿಡಲಿಲ್ಲ, ಇವಾಗ ನೀನು ಬೀಳಿಸ್ಬೇಡ, ನಿನ್ನ ಮಗನ್ನ ಕಾಪಾಡು. ಕಣ್ಣಲ್ಲಿ ರೆಪ್ಪೆಯಲ್ಲಿ ಕಣ್ಣಿಟ್ಟು ಕ್ಲೀನಾಗಿ ನೋಡ್ಬಿಟ್ಟು ನಿನ್ನ ಮಗನ ಕಾಪಾಡ್ಬಿಡು. ನಾಳೆ ಅವನು ದಬಾಕ್ ಕಳ್ತಾನಲ್ಲ, ಅವಾಗ ಗೊಳೋ ಅಂತ ಅಳ್ಬಂತ. ಈಗ ಬೀಳಕ್ಕೆ ಬಿಡಲಿಲ್ಲ ಅಂದರೆ ನಾಳೆ ಬಿದ್ದೇ ಬೀಳ್ತಾನೆ. ಈಗಲೇ ಬಿದ್ದುಬಿಟ್ರೆ ನಾಳೆ ಬೀಳಲ್ಲ. ನಿಂತರ ಏನಾದರೂ ಮಕ್ಕಳನ್ನು ಸಾಕಿಬಿಟ್ರೆ ಅಯ್ಯೋ ದೇವರೇ ಗತಿ, ಖಂಡಿತವಾಗ್ಲಾಗಲ್ಲ. ನೀನು ಮೊದಲು ಸ್ವೀಕರಿಸುವ ಮನೋಭಾವ ಅಂದರೆ ಸ್ವಲ್ಪ ಕೇರ್ಲೆಸ್ ಮಾಡೋದನ್ನು ಕಲ್ತ್ಕೊಳ್ಬೇಕು ಮನುಷ್ಯ. ಆ ಕೇರ್ಲೆಸ್ ಮಾಡೋದು ಕಲ್ತ್ಕೊಳ್ಳಿಲ್ಲ, ಎಲ್ಲ ನಾನು ಹಂಗೆ ಬಹಳ ಪರ್ಫೆಕ್ಟ್ ಆಗಿರ್ತೀನಿ. ನಿನಗೊಂದು ಪರಮ ಸತ್ಯ ಹೇಳ್ತೀನಿ ಕೇಳು, ನಿಸರ್ಗ ಯಾವುದು ಪರ್ಫೆಕ್ಟ್ ಇಲ್ಲ. ಸರಿಯಾದ ಸಮಯಕ್ಕೆ ಮಳೆ ಬರಬೇಕು, ಸರಿಯಾದ ಸಮಯಕ್ಕೆ ಬಿಸಿಲು ಬರಬೇಕು, ಸರಿಯಾದ ಸಮಯಕ್ಕೆ ಚಳಿ ಬರಬೇಕು, ಬರಲ್ಲ. ಏರುಪೇರು ಆಗ್ತಾ ಇರ್ತದೆ. ಚಳಿಗಾಲದಲ್ಲಿ ಬೇಸಿಗೆ ಬರ್ತದೆ, ಬೇಸಿಗೆಗಾಲದಲ್ಲಿ ಮಳೆ ಬರ್ತದೆ, ಮಳೆಗಾಲದಲ್ಲಿ ಸೆಕೆ ಬರ್ತದೆ. ಏರುಪೇರು ಆಗ್ತಾನೆ ಇದೆ. ನಿಸರ್ಗನೇ ನಮಗೆ ಪರ್ಫೆಕ್ಟ್ ಇಲ್ಲ ಅಂದರೆ ನಾನು ಎಲ್ಲಿಂದ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ? ನಿನ್ನ ಗಂಡ ಎಲ್ಲಿಂದ ಇರೋಕ್ಕೆ ಸಾಧ್ಯ? ಮಕ್ಕಳು ಎಲ್ಲಿಂದ ಇರೋಕ್ಕೆ ಸಾಧ್ಯ? ಯಾವಾಗಲೂ ಪರ್ಫೆಕ್ಟು ಪರ್ಫೆಕ್ಟು ಪರ್ಫೆಕ್ಟ್ ಪರ್ಫೆಕ್ಟ್ ಇದ್ದೆ ಓಡಬೇಡ. ಪರ್ಫೆಕ್ಟ್ ಇಲ್ಲ, ಪರ್ಫೆಕ್ಟ್ ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ. ಬಟ್ ಅದೇ ಪರಮ ಸತ್ಯ ಅಂತ ತಿಳ್ಕೊಂಡು ಅದಕ್ಕೋಸ್ಕರನೇ ಬದುಕ್ತೀನಿ ಅಂತ ನೀನು ಮಾಡ್ತಾ ಇದೆಯಲ್ಲ, ಇದು ನಿನ್ನನ್ನು ಹಾಳು ಮಾಡ್ತದೆ. ಮೊದಲು ನಾವು ಪ್ರೀತಿಸೋದನ್ನು ಕಲಿಬೇಕು, ಎಲ್ಲವನ್ನ ನೋಡೋದನ್ನು ಕಲಿಬೇಕು. ಶಾಂತಿ, ಸಹನೆ, ತಾಳ್ಮೆ, ಈ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ನಡೆಯೋದೆಲ್ಲವೂ ಬಹಳ ಅದ್ಭುತವಾಗಿ ನಡೀತಾ ಇದೆ. ಯಾವುದು ಸುಳ್ಳಲ್ಲ, ಯಾವುದು ವ್ಯರ್ಥ ಇಲ್ಲ, ಎಲ್ಲವೂ ಸುಸೂತ್ರವಾಗಿ, ಎಲ್ಲವೂ ಸುಲಲಿತವಾಗಿ ನಡೀತಾ ಇದೆ. ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸ, ಸಮಾಧಾನದಿಂದ ನೋಡಿದ್ರೆ ಅದು ಏನೂ ಇಲ್ಲ. ನಾವು ಮನಸ್ಥಿತಿಗಳನ್ನು ಹಿಂಗೆ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ, ಅಯ್ಯೋ ಅವನು ಹೊಡೆದ್ಬಿಟ್ಟ, ಅವನಿಗೆ ಹೊಡೆದ್ರೆ ಹೊಡೆಸ್ಕತಾನೆ, ನೀನು ಯಾಕೆ ಅಷ್ಟೊಂದು ಶಾಕ್ ಆಗ್ತಾ ಇದೆಯಾ? ಏನೋ ನಾನು ಹೇಳೋದನ್ನ ನೀನು ಯಾವ ರೀತಿ ಗ್ರಹಿಸ್ತೀಯೋ ಗೊತ್ತಿಲ್ಲ. ಬಟ್ ನಿನ್ನ ಒಂದೇ ಒಂದು ತಪ್ಪು ಏನು ಅಂತಂದರೆ, 1 kg 10 kg ಮಾಡ್ತಾ ಇದೆಯಲ್ಲ, ಇದು ನಿನ್ನ ಜೀವನವನ್ನು ಸುಟ್ಟು ಭಸ್ಮ ಮಾಡ್ಬಿಡುತ್ತೆ.